ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ದಿನಚರಿ ಬೆಳಗಿನ ಜಾವ 5:15ಗೆ ಶುರುವಾಗುತ್ತೆ. ಎದ್ದು ಆಚೆ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಡಿಸಿ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದು ಮಗಳು ಪೂರಿ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಪೂರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಳಿಗೆ ಜಡೆ ಹಾಕ್ಕೊಟ್ಬಿಟ್ರೆ ಅವಳು ಮಿಕ್ಕಿದ್ದು ರೆಡಿ ಆಗ್ತಾಳೆ, ತೊಂದರೆ ಇಲ್ಲ ನನಗೆ. ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಆಲೂಗಡ್ಡೆ ಪಲ್ಯಕ್ಕೆ. ಈ ಕಡೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮಗನ ರೆಡಿ ಮಾಡೋ ಕೆಲಸ ಏನು ನನಗಿರೋದಿಲ್ಲ, ನಮ್ಮ ಮನೆಯವರೇ ನನ್ನ ಮಗನ ರೆಡಿ ಮಾಡ್ತಾರೆ. ಹಾಗಾಗಿ ನನಗೊಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಅವ್ರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾದ್ಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಮಗೆ ಪೂರಿನ ಹೊಸ್ಕೋತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಪೂರಿ ರೌಂಡಕ್ಕೆ ಇರಬಾರ್ದು, ಟ್ರಯಾಂಗಲ್ ಆಗಿರಬೇಕು. ನಾನು ಅವ್ರ ಇಷ್ಟದಂತೆಯೇ ಟ್ರಯಾಂಗಲ್ ಆಗಿ ಪೂರಿ ಮಾಡಿಕೊಡ್ತೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ. ನಾನು ಯಾವಾಗೂ ಈ ಥರ ಕೊಬ್ಬರಿ ಎಣ್ಣೆ ತರಿಸ್ಕೊಂಡ್ಮೇಲೆ ಕೆಲವೊಂದು ಐಟಮ್ಗಳನ್ನ ಹಾಕ್ಕೊಂಡು ನಾನು ಎಣ್ಣೆ ತಯಾರು ಮಾಡ್ಕೋತೀನಿ. ನಮ್ಮ ಮನೇಲಿ ಖಾಲಿಯಾಗಿತ್ತು, ಅದಕ್ಕೆ ಒಂದ್ಸರಿ ನಿಮಗೂ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನಾನಿವಾಗ ಒಂದು ಸಣ್ಣ ಜಾರ್ಗೆ 2 ಸ್ಪೂನು ಕಲ್ಲುಂಜಿ ಅಂತ ಹಾಕೋತೀನಿ. ಕಪ್ಪು ಜೀರಿಗೆ ಅಂತಲೂ ಹೇಳ್ತಾರೆ. ಇದು ಗದ್ಗೆ ಅಂಗಡಿಲಿ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಈ ಥರ ಕಲ್ಲುಂಜಿ ಅಂತ ಸಿಗುತ್ತೆ. ಈ ಥರ ಇದು ಒಂದು 2 ಸ್ಪೂನ್ ಹಾಕೊತಾ ಇದ್ದೀನಿ. 2 ಸ್ಪೂನು ಮೆಂತ್ಯ, 2 ಸ್ಪೂನ್ ಕಲ್ಲುಂಜಿ, 2 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಈ ಥರ ಅಗಸೆ ಬೀಜ ಒಂದು 3 ಸ್ಪೂನೇ ಹಾಕೋತೀನಿ. ಇದನ್ನು ಒಂದು ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳು, ವೀಳ್ಯದೆಲೆ ಅಥವಾ ಒಂದಾದ್ರೂ ಸರಿ, ಇದನ್ನು ಕೂಡ ಹಾಕೋತಾ ಇದ್ದೀನಿ ನಾನು. ಈಗ ಇದನ್ನು ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ನಾನು ನೀರು ಹಾಕೋಬಾರ್ದು, ಹಾಗೆ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತರ್ತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಎಣ್ಣೆ ಯಾವ ಬಾಣಲಿ ಕಾಯಿಸ್ಕೊತೀವಿ ಆ ಬಾಣಲಿಗೆ ಹಾಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಸಣ್ಣೂರಿನಲ್ಲಿ ಎಣ್ಣೆ ಹಾಕೋತೀನಿ. ನಾನು ಇದು ಪೂರ್ತಿ ಹಾಕ್ಕೊಡಲ್ಲ, ಇದರಲ್ಲಿ ಅರ್ಧ ಹಾಕೋತೀನಿ. ಇದು ದೊಡ್ಡೂರಿ ಮಾಡಬಾರ್ದು, ಸಣ್ಣೂರಿನಲ್ಲೇ ಕಾಯಿಸ್ಕೊಬೇಕು. ಮಧ್ಯದಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಇಷ್ಟು ಮಳ್ಳಿದ್ರೆ ಸಾಕು, ತುಂಬ ಮಳ್ಸಕ್ಕೆ ಹೋಗ್ಬೇಡಿ. ಎಣ್ಣೆ ಒಂಥರ ಸೀದೋದಂಗೆ ಆಗುತ್ತೆ. ನೋಡಿ, ಹಿಂಗೆ ಎತ್ತಿದ್ರೆ ಸ್ಪೂನಲ್ಲಿ ಎಣ್ಣೆ ಸ್ವಲ್ಪ ಗ್ರೀನಿಶ್ ಹಂಗೆ ಕಾಣಿಸ್ತಾ ಇದೆ ನೋಡಿ, ಲೈಟ್ ಗ್ರೀನ್ ಹಂಗೆ. ಇಷ್ಟಾದರೆ ಸಾಕು. ಇದನ್ನು ಆಫ್ ಮಾಡಿಬಿಡಿ. ಇದ್ರ ಕಾವಿಗೆ ಇನ್ನೂ ಸ್ವಲ್ಪ ಅದ್ರದ್ದು ಸ್ವಲ್ಪ ಎಲ್ಲ ಬಿಟ್ಕೊಡುತ್ತೆ. ಇದು ಹಾರಾದ್ಮೇಲೆ ನಾನು ಗಾಜಿನ ಬಟ್ಲಿಗೆ ಹಾಕೋತೀನಿ, ಅದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಗಾಜಿನ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಇದು ಏನು ಪುಡಿ ಮಾಡ್ಕೊಂಡಿದ್ವಿ ಇದೆಲ್ಲ ತಳದಲ್ಲಿ ಇರುತ್ತೆ, ಮೇಲ್ಗಡೆ ಎಣ್ಣೆ ಇರುತ್ತೆ. ಇದು ಖಾಲಿ ಆದಮೇಲೆ 3-4 ಸತಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಯಾಕಂದರೆ ಇದ್ರ ಅಂಶ ಇನ್ನೂ ಇರುತ್ತೆ ಇದರೊಳಗಡೆ. 3-4 ಸತಿ ಹಾಕೊಂಡಾದ್ಮೇಲೆ ಈ ವೇಸ್ಟ್ ಆಗಲ್ಲ. ಈ ಪುಡಿ ವೇಸ್ಟ್ ಆಗದಂಗೆ ಏನು ಮಾಡ್ಬೋದು ಅಂತ ನಾನು ಯಾವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ನಾನು ಮಾಡಿಟ್ಕೊಂಡಿರೋ ಎಣ್ಣೆ. ವಾರಕ್ಕೆ 2 ಸತಿ ನನ್ನ ಮಗಳಿಗೆ ಅಪ್ಲೈ ಮಾಡ್ತೀನಿ. ಒಂದು ನೈಟ್ ಬಿಟ್ಟು ಸ್ನಾನ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಟೈಮ್ ಇಲ್ಲ ಅಂತಂದರೆ ಅಪ್ಲೈ ಮಾಡಿ 4 ಅವರ್ಸ್ ಆದಮೇಲೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.